11,000 ಎಲ್ಲ ಇಸ್ಕೊತಾರೆ. ನಾನು ಕೊಡಿ ಅಂತ ಅದು ಇನ್ನೊಂದು ವೈಟ್ ಇದೆಯಲ್ಲ, ಅದು 20 into 3 ಅಂದರೆ 60 ರೂಪೀಸ್ ಒಂದು ಪ್ಯಾಕಲ್ಲಿ ಉಳಿಸಿದ್ದು. ಸುಪೀಸಿಂದ ಇವ್ರ ಹತ್ರ ಸ್ಟಾರ್ಟಿಂಗ್ ಪ್ರೈಸಲ್ಲಿದೆ. ಸೊ ನೋಡಿ ಒಂದ್ಸತಿ ಪೂಜೆ ಮಾಡೋದಂತೆ ಇಷ್ಟೇ ಹಬ್ಬ ಮಾಡ್ತಾ ಇದ್ದಿದ್ದು. ಸೀರೆ ಉಡ್ಸೋಕ್ಕೆ ಕೂಡ ಬರ್ತಾ ಇರಲಿಲ್ಲ. ನಮ್ಮ ಈ ಡೈರಿಲಿ ನಾನು ರೆಫರೆನ್ಸಾಗಿ ಇಟ್ಕೊಂಡಿದ್ದೀನಿ. ಸೊ ದಟ್ ನಂಗೆ ಮಾಡೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಬೇಕಾಗಿರೋ ಹೇಳಿ ಒಂದು ಮರ ತರಿಸಿದ್ದೀನಿ, ಶೋಕೇಶ್ ಐಟಮ್. ಇದು ಬಾಬಂದೇ ಬ್ಲೆಸ್ಸಿಂಗ್ಸ್ ಅಂತ ನಾನು ಲೈಕ್ ನಾನು ಅನ್ಕೋತೀನಿ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇ ನನ್ನ ಚಾನಲ್ನ ಹೊಸದಾಗಿ ನೋಡೋರಾಗಿದ್ದರೆ ಹಾಯ್, ನಾನು ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಶಾಪಿಂಗ್, ಟ್ರಾವೆಲಿಂಗ್, ಲೈಫ್ ಸ್ಟೈಲ್, ಫುಡ್, ಈ ಕಾನ್ಸೆಪ್ಟ್ಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನಿಮ್ಗೇನಾದ್ರು ಈ ಕಾನ್ಸೆಪ್ಟ್ಸಲ್ಲಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಸೊ ಬೇಸಿಕಲಿ ಇವತ್ತೇನಂದರೆ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದ್ದಾರೆ. ಸೊ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಆ್ಯಂಡ್ ಐ ನೋ ಇದು 2 ಎಪಿಸೋಡ್ಸಲ್ಲಿ ಮಾಡ್ತೀನಿ. ಚಿಕ್ಕಪೇಟೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗ್ ವ್ಲಾಗ್ ಯಾವ ಎಪಿಸೋಡಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಒಟ್ಟು 2 ಎಪಿಸೋಡ್ಸ್ನ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದ್ರ ತಕ್ಕಂಗೆ ಹೋಗುತ್ತೆ. ಸೊ ಇವಾಗ ನಾನು ಆ್ಯಕ್ಚುಲಿ ಹೋಗ್ತಾಯಿದ್ದೀನಿ ಚಿಕ್ಕಪೇಟೆಗೆ, ಬಿಕಾಸ್ ಇನ್ನೂ ಟೈಮ್ ಇದೆ. ಬಟ್ ನನಗೆ ನಾನು ಫ್ರೀ ಇಲ್ಲ. ನೆಕ್ಸ್ಟ್ ವೀಕ್ ನಾನೆಲ್ಲೋ ವೆಕೇಷನ್ಗೆ ಹೋಗ್ತಾಯಿದ್ದೀನಿ. ಅದು ನೆಕ್ಸ್ಟ್ ವೀಕ್ ಸ್ಟೆಕೇಷನ್ಗೆ ಹೋಗ್ತಾಯಿದ್ದೀನಿ. ಅದು ನೆಕ್ಸ್ಟ್ ವೀಕ್ ವೆಕೇಷನ್ಗೆ ಹೋಗ್ತಾಯಿದ್ದೀನಿ. ಸೊ ಐ ಆಮ್ ಕಂಪ್ಲೀಟ್ಲಿ ಆಕ್ಯುಪೈಡ್ ರೈಟ್ ನಾವು. ಸೊ ಅದಕ್ಕೋಸ್ಕರ ಏನು ಅಂದ್ಕೊಂಡೆ, ಈ ವೀಕ್ ನಾನು ಸ್ವಲ್ಪ ಫ್ರೀ ಇದ್ದೆ. ಮತ್ತು ನಾನು ಊರಿಗೆ ಹೋದರೆ ಮತ್ತೆ ಬೆಂಗಳೂರಿಗೆಲ್ಲ ಬರೋಕ್ಕಾಗುತ್ತೋ ಹೆಂಗೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಈಗ ಅದು ಮುಗಿಸ್ಕೊಂಡು ಅಲ್ಲಿಗೆ ಹೋಗಬೇಕು. ಸೊ ಅದಕ್ಕಿಂತ ಮುಂಚೆ ಇಲ್ಲೊಬ್ರು ಕ್ಯಾಶಿಯರ್ ಇದ್ದಾರೆ, ಅವ್ರು ದುಡ್ಡು ಕೊಟ್ಟರೆ ಇಸ್ಕೊಂಡು ಹೋಗ್ತೀನಿ. ಕೊಡಿ ದುಡ್ಡು. ಹಾಂ, ಏನು ಬಿಟ್ಟು ಹೋಗ್ತೀನಿ? ಅಲ್ಲ, 500 ರೂಪಾಯಿ ಕೊಡ್ತಾರೆ ನೋಡ್ಬೇಕಾದ್ರೆ. ನೋಡ್ಬೇಕು ಹಂಗೆ. ನಾನು ಕಂಚಿ ಶಾಪಿಂಗ್ ಹೋಗಿದ್ದೀನಿ, 500 ರೂಪಾಯಿ ನೋಟಿರ್ಕೊಂಡು. ಅದು ನನ್ನ ದುಡ್ಡು 12,000. ನೀವೆಷ್ಟು ಕೊಟ್ರಿ? 2,000 ಕೊಟ್ಟಿದ್ದೀನಿ. ಅದರಲ್ಲಿ ನಾನು ಊಟ ತಿಂಡಿ ಎಲ್ಲ ಎಕ್ಸ್ಪೆನ್ಸಸ್ನು ಮ್ಯಾನೇಜ್ ಮಾಡಬೇಕು. 1,000 ರೂಪಾಯಿಗೆಲ್ಲ ಏನೂ ಬರಲ್ಲ ವಿಶ್ವವ್ರೆ. ನೀವು ಫೋನ್ಪೇ ಮಾಡಿಸ್ತೀರಾ ಅಪ್ಪಂಗೆ ಬ್ಲೌಸ್ಗೆ? ಫೋನ್ಪೇ ಮಾಡಿದ್ರು ಅಲ್ಲಿ ಕ್ಯಾಶ್ ನಡೆಯಲ್ವಲ್ಲ. ಅದಕ್ಕೆ ಬ್ಲೌಸ್ಗೆ ಎಷ್ಟು 2,000 ಆಯ್ತಲ್ಲ ಬ್ಲೌಸ್ಗೆ. 500 ರೂಪಾಯಿ ಬೆಳಗ್ಗೆ ಆಯ್ತದೆ. 500 ರೂಪಾಯಿ ನನ್ನ ಹಾಸ್ಪಿಟ್ಲಿಗೆ ಆಯ್ತದೆ. ಅದೀಶ್ವರ ಹಂಗೆ ಬರೋದಿಲ್ಲ. ಅದೆಲ್ಲ ಅರ್ಶಿನ ಕುಂಕುಮ ಎಲ್ಲ ತೊಗೊಳ್ಬೇಕು. 3,000 ಸರ್ ಅಲ್ವಾ? ಸಾಲಲ್ಲ, ಒಂದು 5,000 ಕೊಡಿ. ಪ್ರತಿಯೊಂದಕ್ಕೂ ಬಿಲ್ ಹಾಕ್ಸ್ಕೊಂಬಂದ್ರೆ ಸರ್. ನೋಡಿ ಎಲ್ಲೆಲ್ಲಿ ಇಟ್ಕೊತಾರೆ ಬ್ಯಾಗಲ್ಲಿ ಅಂತ. ನಾನು ಹುಡುಕಿದ್ರೆ ಮಾತ್ರ ಅದು ಒಂದೇ ಒಂದು ಜಾಗದಲ್ಲೂ ಸಿಗಲ್ಲ. ಅದು ಎಲ್ಲೆಲ್ಲಿ ಇಟ್ಕೊತಾರೆ, ಹೆಂಗಸ್ರು ಥರ ಎಲ್ಲ ಜೋಡಿಸ್ಕೊತಾರೆ. ಹಲೋ ಸರ್, ನನ್ನ ಮೈಕ್ ಬಾಕ್ಸ್ ಬಿಡಬೇಕು ಸರ್. ಪಾಪ ನಮ್ಮ ಅಚಿಂತಿಗೆ ಯಾರು ಕಣ್ಣಾಗ್ತಾರೋ ಏನೋ ಗೊತ್ತಿಲ್ಲ. ಇಲ್ಲ ಒಂದು ಲೂಸ್ ಮೋಷನ್ ಆಗುತ್ತೆ, ಇಲ್ಲ ಜ್ವರ ಬರುತ್ತೆ, ಇಲ್ಲ ಅವರೇ ಹೋಗ್ಬಿಡ್ತಾನೆ. ಈ ಬಂದಿಲ್ಲ ಕಂಡು ಹೇಳ್ತಾ ಇರೋದು. ಅದೆಲ್ಲ ನನ್ನ ದುಡ್ಡು. ಅವ್ರು ಹೊಡೆದಿರೋದು ನನ್ನ ಹತ್ರ ಕಿತ್ಕೊಂಡಿದ್ದಾರೆ. 11,000 ರೂಪಾಯಿ ಇಸ್ಕೊಂಡಿದ್ದಾರೆ. 11,000 ಎಲ್ಲ ಇಸ್ಕೊತಾರೆ. ನಾನು ಕೊಡಿ ಅಂತ ನಾನು ದುಡ್ಡನ್ನ ಇಸ್ಕೊಳ್ಬೇಕು ವಾಪಸ್ಸು. ಸೊ ಗೈಸ್, ಈಗ ಹೋಗೋಣ ಬನ್ನಿ. 1,000 ರೂಪಾಯಿ 50 ರೂಪಾಯಿ ಒಂದು. ಇದಾದರೆ 38, 750, 35. ಇದು 23ನಾ? 23. ಅದು ಇನ್ನೊಂದು ವೈಟ್ ಇದೆಯಲ್ಲ, ಅದು 85 ರೂಪಾಯಿ. ಕಮ್ಮಿ ಇರೋದಿಲ್ವಾ? ಇದು ಫೈನಲ್ ಏನಾಗುತ್ತೆ? 450 ಇದೆ, 430. 150 ಪ್ಲೇನ್ ಬರೋದು 18 ರೂಪೀಸ್. ಡಿಸೈನ್ ಬರಲ್ಲ, ಪ್ಲೇನ್ ಸಿಗಲ್ಲ. ಹಲೋ, ಈ 23 ರೂಪೀಸ್ ಅದಕ್ಕೆ ಕೇಳೋಣ ಅಂತ ಮಾಡಿದೆ. ಇದು ಎಷ್ಟಂದ್ರಿ? 35. ಕೆಳಗಡೆ ಇರೋದು 35.
ಇದು 38, ಇದು 30. 30 ರೂಪಾಯಿ. ಇದು ಫೈನಲ್ ಏನಾಗುತ್ತೆ? ಅದು ಅಲ್ಲಿರೋದು 55. ಪ್ಲೇನ್ ಬೇಕಾ ಡಿಸೈನ್ ಪ್ಲೇನ್ ಪ್ಲೇನ್ ಅಕ್ಕ 450 ಅಕ್ಕ 25 600 ಇದೆ 550 450 1 ಮೀಟರ್ ಬರುತ್ತೆ ಅದಕ್ಕೆ 18 ರೂಪಾಯಿ ಅಕ್ಕ. ನಾನು ಈ ವಿಡಿಯೋ ನೋಡಿದವರೆಲ್ಲ ಅನ್ಕೊಬೋದು ಇವಳೆಲ್ಲ ಏನು ಇಷ್ಟು ನೀಟಾಗಿ ವಿಚಾರಿಸ್ಬಿಟ್ಟು ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ. ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಈಗ ನಾನು ಮಂಗಲಿ ಕ್ರಿಯೇಷನ್ಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಅಂದರೆ ಸುದರ್ಶನಿಂದ ನೀವು ಮುಂದೆ ಬಂದು ಫಸ್ಟ್ ಅಲ್ಲ ಸೆಕೆಂಡ್ ರೈಟ್ ತೊಗೊಂಡ್ರೆ ಮಂಗಲಿ ಕ್ರಿಯೇಷನ್ ರೋಡ್ ಹೋಗುತ್ತೆ. ಪ್ರೈಮ್ ಫ್ಯಾಷನ್ಸ್ ಎಲ್ಲ ಇದ್ದಾವೆ. ಸೊ ನೀವು ಅದನ್ನ ನೆನ್ಪಿಟ್ಕೊಂಡು ಹೋಗಿ. ಅಲ್ಲಿ ಹೋಗ್ತಿದ್ದಂಗೆ ನೀವು ಫಸ್ಟ್ ಲೆಫ್ಟ್ ತೊಗೋಬೇಕು. ಅಲ್ಲಿ ಒಂದು ಸ್ಟೋರ್ ಬರುತ್ತೆ ಮಂಗಲಿ ಕ್ರಿಯೇಷನ್ ಮುಂದಕ್ಕೆ ಸ್ವಲ್ಪ ಹಿಂದಕ್ಕೆ, ಒಟ್ಟು ಎಲ್ಲ ಒಂದೇ ರೋಡಲ್ಲಿದ್ದಾವೆ. ಸೊ ಅಲ್ಲಿ ಒಂದು ಬ್ಲೌಸ್ ಪೀಸ್ ಅಂಗಡಿ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ನಾನು ತೊಗೊಳಕ್ಕೆ ಐಟಮ್ಸ್ನ. ಬನ್ನಿ ನೋಡೋಣ. ಸರಿ ಪರವಾಗಿಲ್ಲ. 20 rupees. ತೋರಿಸಿ ಎಲ್ಲ ವೆರೈಟೀಸ್ ಮಸಾಲ ಕುತ್ಕೋ ನೀಟಾಗಿ ಮಾಡಿ. ಮಸಾಮ್ ಇದು 30 ಇದು ಇನ್ನೊಂದು ಮದುವೆ ಅದು 25 ರೇಂಜ್ ತೋರಿಸ್ತೀನಿ. ಹಾಟ್ ಕೇಕ್ ದೇನು ಎಷ್ಟಿರುತ್ತೆ ಇದರಲ್ಲಿ? 20 ಪೀಸಸ್ ಯಾವುದು ತೊಗೊಳ್ಳಿ ಎಲ್ಲ 20 ಪೀಸಸ್ ಪ್ಯಾಕಿಂಗ್ ಇರುತ್ತೆ. 36 ಕಾಟನ್ ಇಕ್ಕತ್ ಅದೆಷ್ಟಂದ್ರೆ 40 ಇದಾ? ಇದು ಇದು 25 ಎಸ್ ಮೇಡಮ್. ಎರಡು ತೊಗೊಂಡ್ರೆ 40 ಬರುತ್ತಾ? ಎಸ್ 20, 40, 60, 80, 100. ಇನ್ನು ಅಲ್ಲಿಗೂ ಇಲ್ಲಿಗೂ ಒಂದು ಬ್ಲೌಸ್ ಪೀಸ್ ಮೇಲೆ 3 ರೂಪೀಸ್ ಉಳಿಸ್ತೆ. ಅಂದರೆ 20 into 3 ಅಂದರೆ 60 ರೂಪೀಸ್ ಒಂದು ಪ್ಯಾಕಲ್ಲಿ ಉಳಿಸಿದ್ದು. ಸೊ ಒಳಗಡೆ ಹೋದರೆ ನೀವು ಚಿಕ್ಕಪೇಟೆಯಲ್ಲಿ ಕಮ್ಮಿ ಸಿಗತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳೋದು ಸುತ್ತಾಡಿ ನೋಡಿ ತಗೊಳ್ಳಿ ಅಂತ. ನಾನು ಬ್ಯಾಂಗಲ್ಸ್ನ ಈ ಸತಿ ಕಸ್ತೂರಬಾ ಬ್ಯಾಂಗಲ್ಸ್ ಅಂತ ಇದೆ ಚಿಕ್ಕಪೇಟೆಯಲ್ಲಿ. ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ ಅಂದರೆ ನನ್ನ ಚಿಕ್ಕಪೇಟೆ ಫಸ್ಟ್ ಶಾಪಿಂಗ್ ವ್ಲಾಗಲ್ಲಿ ಅದನ್ನ ಹಾಕಿರ್ತೀನಿ. ಸೊ ದಟ್ ನೀವು ನೋಡಿ ಹೋಗಿ ಪರ್ಚೇಸ್ ಮಾಡ್ಬೋದು. ಲೊಕೇಶನ್ ಡೈರೆಕ್ಷನ್ಸ್ ಎಲ್ಲ ಆ ವ್ಲಾಗಲ್ಲಿ ಕೊಟ್ಟಿದ್ದೀನಿ. ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಚೆಕ್ಔಟ್ ಮಾಡಿ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವ್ರ ಹತ್ರ ಬಳೆ, ಅರ್ಶಿನ ಕುಂಕುಮದ ಪ್ಯಾಕೆಟ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರೋ ಸೆಟ್ಸೇ ಸಿಗುತ್ತೆ. ಸೊ ಆ ಥರದ್ದು ನಿಮ್ಗೆ ಇಷ್ಟ ಆದರೆ ಆ ಥರದ್ದೇ ತೊಗೊಳ್ಳಿ. ಇಲ್ಲ ಸಿಂಗಲ್ ಬ್ಯಾಂಗಲ್ಸ್ ತೊಗೊತೀರಾ ಅಂದ್ರೆ ಇವ್ರ ಹತ್ರ ಆಪ್ಷನ್ಸ್ ಕೂಡ ಇದೆ. ಕಟ್ಟಲ್ ಬ್ಯಾಂಗಲ್ಸ್ನ ಕೊಡ್ತಾರೆ. ಸೊ ನಿಮ್ಗೆ ಯಾವ್ದ್ಯಾವ ಥರ ಬೇಕು, ಕಟ್ಟಲ್ ಬೇಕಾ, ಇಲ್ಲ ಈ ಥರ ಪ್ಯಾಕ್ ಮಾಡಿರೋದು ಬೇಕಾ, ಇಲ್ಲ ಬಾಕ್ಸ್ ಬ್ಯಾಂಗಲ್ಸ್ ಬೇಕಾ, ಯಾವ ಥರ ಬ್ಯಾಂಗಲ್ಸ್ ಬೇಕಾದರೂ ಇವ್ರ ಹತ್ರ ಸಿಗುತ್ತೆ. ಒಟ್ಟು ನೀವು ಇಲ್ಲಿ ಹೋದರೆ ನನಗೆ ಅನಿಸಿರೋ ಪ್ರಕಾರ ಕಮ್ಮಿಗೆ ಸಿಗುತ್ತೆ. ಇನ್ನು ಬ್ಯಾಂಗಲ್ಸ್ ಬಗ್ಗೆ ಹೇಳಬೇಕು ಅಂದರೆ 60 ರೂಪೀಸಿಂದ ಇವ್ರ ಹತ್ರ ಸ್ಟಾರ್ಟಿಂಗ್ ಪ್ರೈಸಲ್ಲಿದೆ. ಸೊ ನೋಡಿ ಒಂದ್ಸತಿ ಚೆಕ್ ಮಾಡಿ ತಗೊಳ್ಳಿ. ಚಾಕ್ಲೇಟ್ ಕಲರ್ ಎಪಿಸೋಡ್ 1 ಆಫ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ. ಇದರಲ್ಲಿ ನಾನು ಏನೇನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಎಲ್ಲೆಲ್ಲಿ ಬ್ಲೌಸ್ ಪೀಸ್ ತೊಗೊಂಡೆ, ಬಳೆ ತೊಗೊಂಡೆ ಎಲ್ಲನೂ ನಿಮಗೆ ತೋರಿಸ್ದೆ. ಸೊ ಚಿಕ್ಕಪೇಟೆ ಶಾಪಿಂಗ್ ಮಾಡಿದ್ನ, ಮತ್ತು ನಾನು ಯಾವುದೇ ಥರ ಟಿಪ್ಸ್ನ ಯೂಸ್ ಮಾಡ್ತೀನಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಅನ್ನೋದನ್ನ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಈ ಮನೆಗೆ ಬಂದಾಗಿಂದ ನನಗೆ ಮದುವೆ 5 years ಆಯ್ತಲ್ಲ. ಸೊ ಈ ವರಮಹಾಲಕ್ಷ್ಮಿ ಹಬ್ಬ 5th ವರಮಹಾಲಕ್ಷ್ಮಿ ಹಬ್ಬದ ಆ್ಯನಿವರ್ಸರಿ ಆಗಿರುತ್ತೆ. ಸೊ 5 ಸಕ್ಸಸ್ಫುಲ್ ಇಯರ್ಸ್ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾವು ಮತ್ತೇನು ಮುಂಚೆಯಿಂದ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಏನು ಮಾಡ್ತಾ ಇರಲಿಲ್ಲ. ಹಬ್ಬದ ದಿನ ಸುಮ್ಮನೆ ದೇವ್ರ ಮುಂದೆ ದುಡ್ಡಿಟ್ಬಿಟ್ಟು ಪೂಜೆ ಮಾಡೋದಂತ ಇಷ್ಟೇ ಹಬ್ಬ ಮಾಡ್ತಾ ಇದ್ದಿದ್ದು. ಸೊ ನನ್ನ ಮದುವೆ ಆಗಿ 1st year ಬಂದಾಗಲೂ ಕೂಡ ನಮ್ಮ ಹತ್ರ ಮುಖವಾಡ ಏನೂ ಇರಲಿಲ್ಲ. ಸಿಂಪಲ್ಲಾಗಿ ಸೀರೆ ಉಡಿಸ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ವಿ. ನಂಗೆ ಅವಾಗ ಸೀರೆ ಉಡ್ಸೋಕ್ಕೆ ಕೂಡ ಬರ್ತಾ ಇರಲಿಲ್ಲ. ನಮ್ಮ ಹಳೆ ಮನೆ ಹತ್ರ ನಮ್ಮ ಚಿಕ್ಕತ್ತೆ ಒಬ್ಬರಿದ್ರು, ಅವ್ರು ಬಂದು ನಂಗೆ ಸೀರೆ ಉಡ್ಸ್ಕೊಟ್ಟಿದ್ರು. ಸೊ ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬದ ಜರ್ನಿ ಸ್ಟಾರ್ಟ್ ಆಗಿದ್ದು. 2nd yearಗೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಡೆಡಿಕೇಟೆಡಾಗಿ ಮುಖವಾಡ ಎಲ್ಲ ತೊಗೊಂಡೆ. ಸೊ ಆವಾಗಿಂದ ಹಬ್ಬನ ಸ್ವಲ್ಪ ಪ್ರತಿ ಇಯರು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋದೆ. 1st yearದು ಲಾಸ್ಟ್ ಇಯರ್ದು ವರಮಹಾಲಕ್ಷ್ಮಿ ಹಬ್ಬದ 2 ಫೋಟೋಸ್ ಹಾಕಿರ್ತೀನಿ. ಸೊ ನೀವು ವ್ಯತ್ಯಾಸನ ಅಲ್ಲೇ ನೋಡ್ಬೋದು.
ಒಂದು ನಿಮಿಷ. ಸೊ ಪ್ರತಿ ವರ್ಷವೂ ಈ ಥರ ಅಪ್ಗ್ರೇಡ್ ಮಾಡ್ಕೊಳ್ತಾ ಬಂದೆ. 5th ಇಯರ್ಗೆ ಈ ವರ್ಷವೂ ಲಾಟ್ ಆಫ್ ಥಿಂಗ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ನಾನು ಏನೇನು ಫಾಲೋ ಮಾಡ್ತೀನಿ ಅಂದರೆ ಬಂದು ಈ ಡೈರಿಯಲ್ಲಿ ಏನು ಬರೆದಿದ್ದೀನಿ ಅಂದರೆ, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲೈಕ್ ಏನೇನು ಐಟಮ್ಸ್ ಇಡಬೇಕು, ಏನೇನು ಮಾಡಬೇಕು ಅನ್ನೋದನ್ನ ನಂಗೆ ಫಸ್ಟ್ ಗೊತ್ತಾಗ್ತಾ ಇರಲಿಲ್ಲ ಆಯಿತಾ. ಸೊ ಅವಾಗೆಲ್ಲ ನಮ್ಮ ಅಜ್ಜಿ ಹತ್ರ ಕೇಳಿಕೊಂಡು ಒಂದೊಂದು ತಟ್ಟೆಲಿ ಅಂದರೆ ಕಳಸ ಪೂಜಬೇಕಾದ್ರೆ ಏನು ಶಾಸ್ತ್ರ ಮಾಡಬೇಕು, ಆಮೇಲಿಂದ ತಟ್ಟೆ ಎಷ್ಟು ಇಡಬೇಕು, ತಟ್ಟೆಲಿ ಏನೇನು ಇಡಬೇಕು, ಸೊ ಇದನ್ನೆಲ್ಲ ಕೇಳಿ ಫಸ್ಟ್ ಇಯರಲ್ಲಿ ಬರ್ಕೊಂಡಿದ್ದೆ. ಈ ಡೈರಿಲಿ ನಾನು ರೆಫ್ರೆನ್ಸಾಗಿ ಇಟ್ಕೊಂಡಿದ್ದೀನಿ. ಸೊ ದಟ್ ನನಗೆ ಪ್ರತಿ ವರ್ಷವೂ ಈ ಡೈರಿ ಓಪನ್ ಮಾಡಿ ನಾನು ಏನೇನು ತೊಗೊಂಡಿಲ್ಲ, ಏನೇನು ತೊಗೋಬೇಕು, ಏನೇನು ಮಾಡಬೇಕು ಅಂತ ಮರ್ತೋಗಿದ್ರು ಈ ಡೈರಿ ನೋಡ್ತಿದ್ದಂಗೆ ನಂಗೆ ನೆನಪಾಗುತ್ತೆ. ಸೊ ಈ ಥರನೇ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬನ ಅಂತ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಬಿಟ್ಟು ಲೈಕ್ ಲಾಟ್ ಆಫ್ ಪೂಜೆಗಳಿದೆ. ನಮ್ಮ ಮನೇಲಿ ಪಿತೃಪಕ್ಷ ಮಾಡ್ತಾರೆ, ಅಲ್ಲಿ ಒಂದು ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ತಾರೆ, ಮತ್ತೆ ಮನೇಲಿ ಪೂಜೆ ಮಾಡ್ತಾರೆ. ಸೊ ಅದನ್ನ ಪ್ರತಿ ವರ್ಷ ಮಾಡ್ತಾ ಇದ್ರೆ ನಿಂಗೆ ನೆನಪಿರುತ್ತೆ. ಸಡನ್ನಾಗಿ ನಿಂಗೆ ಮಾಡು ಅಂದರೆ ನಿಂಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ನಾನು ಇಲ್ಲಿ ನಮ್ಮ ಪಿತೃಪಕ್ಷದಲ್ಲಿ ಎಲೆ ಇಟ್ಟಾಗ ಫಸ್ಟ್ ಏನಿಡಬೇಕು, ಸೆಕೆಂಡ್ ಏನಿಡಬೇಕು ಎಲ್ಲನೂ ಬರೆದಿಟ್ಕೊಂಡೆ. ಸೊ ದಟ್ ನನಗೆ ನೆನಪಿರುತ್ತೆ ಯಾವುದೇ ಥರ ಮಾಡಬೇಕು, ಏನೂ ಮಿಸ್ಟೇಕ್ಸ್ ಆಗಲ್ಲ ಅಂತ. ಇದು ಒಂದು ಸ್ಕಿಲ್ನ ನಾನು ಮುಂಚೆಯಿಂದನೂ ಫಾಲೋ ಮಾಡಿದ್ದೀನಿ. ಈ ಡೈರಿಲಿ ನಾನು ಯಾವುದೇ ಹಬ್ಬಕ್ಕೆ ಏನೇನು ಶಾಸ್ತ್ರಗಳನ್ನ ಮಾಡಬೇಕು, ಲೈಕ್ ಏನೇನು ಐಟಮ್ಸ್ ಬೇಕು ಎಲ್ಲನೂ ಬರೆದಿಟ್ಕೊಂಡಿದ್ದೀನಿ ಆಯಿತಾ. ಸೆಕೆಂಡ್ ಥಿಂಗ್ ಬಂದು ಈ ಬಾಕ್ಸಲ್ಲಿ ಬೇಸಿಕಲಿ ಹೇಳಬೇಕು ಅಂದರೆ ನನ್ನ ವರಮಹಾಲಕ್ಷ್ಮಿ ಹಬ್ಬದ ಎಲ್ಲ ಐಟಮ್ಸ್ನ ನಾನು ಇದರಲ್ಲಿ ಸ್ಟೋರ್ ಮಾಡಿರ್ತೀನಿ. ಸೊ ಒಂದೊಂದಾಗೆ ಓಪನ್ ಮಾಡ್ತಾ ತೋರಿಸ್ತೀನಿ. ಈ ಬಾಕ್ಸಿನ ಸ್ಪೆಷಾಲಿಟಿ ಫಸ್ಟ್ ಹೇಳ್ಬಿಡ್ತೀನಿ. ನಾನು ಈ ಬಾಕ್ಸ್ನ ಒಂದ್ಸತಿ ಹಬ್ಬಕ್ಕೆ ಒಂದು 3-4 ವೀಕ್ಸ್ ಮುಂಚೆ ಓಪನ್ ಮಾಡಿ ಒಂದ್ಸತಿ ಚೆಕ್ ಮಾಡ್ತೀನಿ, ಲೈಕ್ ನಾನು ಏನೇನು ಐಟಮ್ಸ್ನ ತೊಗೋಬೇಕು ಈ ಸತಿ ಹಬ್ಬಕ್ಕೆ, ಏನೇನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ. ಸೊ ಒಂದ್ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಓಪನ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಆದಮೇಲೆ ಮುಚ್ಚಿಟ್ಟೆ. ಮತ್ತು ನಾನು ಓಪನ್ ಮಾಡೋದು ಈ ಬಾಕ್ಸ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ. ಅಲ್ಲಿವರೆಗೂ ಇದನ್ನ ಒಂದು ಸೇಫೆಸ್ಟ್ ಜಾಗದಲ್ಲಿ ಇಟ್ಟಿರ್ತೀನಿ. ಸೊ ದಟ್ ಯಾರೂ ಈ ಬಾಕ್ಸ್ನ ಮುಟ್ಟಬಾರ್ದು, ಲೈಕ್ ಏನು ಅಂಟು ಮುಂಟು ಆಗಬಾರ್ದು, ಮೈಲಿಗೆ ಆಗಬಾರ್ದು, ಎಲ್ಲನೂ ಸೇಫಾಗಿರಬೇಕು ಅಂತ ಹೇಳಿ ಈ ಬಾಕ್ಸಲ್ಲಿ ಹಾಕಿರ್ತೀನಿ. ಅದರಲ್ಲಿ ಈ ಫಸ್ಟ್ ಬಂದು ಈ ಕುಂದನ್ ರಂಗೋಲೀಸ್, ಇದನ್ನ ಪ್ರತಿ ವರ್ಷ ಹಬ್ಬಕ್ಕೂ ಯೂಸ್ ಮಾಡ್ತೀನಿ ಡೆಕೋರೇಟಿವ್ ಐಟಮ್ಸ್ ಆಗಿ. ಆ್ಯಂಡ್ ಸೆಕೆಂಡ್ ಬಂದು ಈ ಪ್ರಭಾವಳಿ ಗೊತ್ತಿಲ್ಲದೆ ಇರೋರಿಗೆ ಇದು ಹಿಂದ್ಗಡೆ ದೇವ್ರ ಹಿಂದ್ಗಡೆಗೆ ತಲೆ ಹತ್ರಕ್ಕೆ ಇರ್ತಾರಲ್ಲ, ಸೊ ಆ ಥರದ ಐಟಮ್ ಇದು. ಸೊ ಇದು ಎಲ್ಲನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡ್ತೀನಿ ಅಂತ ಇಟ್ಟಿರ್ತೀನ. ನೆಕ್ಸ್ಟ್ ಬಂದು ಈ ಕುಂದನ್ ರಂಗೋಲೀಸ್, ಇದನ್ನ ತುಂಬ 2 ಸೆಟ್ ಏನೋ ತೊಗೊಂಡಿದ್ದೆ, ಸೊ ಇದನ್ನೊಂದು ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಲಕ್ಷ್ಮಿಗೆ ಯೂಸ್ ಮಾಡೋ ಕಾಲು ಕೈ ಕೂಡ ಇಟ್ಟಿರ್ತೀನಿ. ಲೈಕ್ ನೋಡಿ, ಇದು ಕಾಲು ಮತ್ತು ಇದು ಕೈ. ನನ್ನ ಹತ್ರ ಈ ಥರ ಸೆಟ್ಟು 2 ಇದ್ದಾವೆ. ಸೊ 2 ಒಂದೇ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಸೊ ದಟ್ ಯಾವುದು ಮಿಸ್ಪ್ಲೇಸು ಆಗಲ್ಲ, ನೀವು ಕರೆಕ್ಟ್ ಟೈಮಿಗೆ ಬೇಕಾದಾಗ ಸಿಗುತ್ತೆ ಅಂತ. ಸೆಕೆಂಡ್ ಒಂದು ದೊಡ್ಡದು, ಇನ್ನೊಂದು ಚಿಕ್ಕದು, 2 ಐಟಮ್ನು ಇಲ್ಲಿದ್ದೀನಿ. ಸೆಕೆಂಡ್ ಒನ್ ಬಂದು ಈ ಲೋಟಸ್ ಹಾರ. ತಾವರೆ ಹೂವು ಲಕ್ಷ್ಮಿಗೆ ತುಂಬ ಪ್ರಿಯ ಅಂತ ಹೇಳ್ಬಿಟ್ಟು ಹಿಂದ್ಗಡೆಗೆ ಅಂತ ಹೇಳ್ಬಿಟ್ಟು ತಾವರೆ ಹೂದಲ್ಲಿ ಡೆಕೋರೇಷನ್ ಮಾಡಿರೋ ಹಾರ ತಂದಿದ್ದೀನಿ. ಸೊ ದಟ್ ಅದಕ್ಕೆ ಹಿಂಗೆ ಕುತ್ತಿಗೆ ಮೇಲೆ ಹಾಕೋಕ್ಕೆ ಅಂತ ಇದನ್ನೂ ಯೂಸ್ ಮಾಡ್ತೀನಿ. ಆಮೇಲೆ ಬಂದು ಅರ್ಶಿನ ಕುಂಕುಮ ಆಯಿತಾ. ಈ ಅರ್ಶಿನ ಕುಂಕುಮನ ನಾನು ಹೊಸದಾಗಿ ತಂದಿದ್ದನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಸೊ ದಟ್ ಕೆಳಗಡೆ ಯಾರೂ ಮುಟ್ಟಲ್ಲ, ಅಂಟು ಮುಂಟು ಏನೂ ಆಗೋದಿಲ್ಲ ಅಂತ. ಸೊ ಇದನ್ನೂ ಒಂದು ಕಡೆ ಸಪ್ರೇಟಾಗಿ ಇಟ್ಟಿರ್ತೀನಿ. ಆಮೇಲೆ ಬಂದು ಈ ರಬ್ಬರ್ ಬ್ಯಾಂಡ್ಸ್ನ ನಾನು ಏನಕ್ಕೆ ಯೂಶ್ವಲಿ ಪ್ರಿಫರ್ ಮಾಡ್ತೀನಿ ಅಂದರೆ, ಒಂದು ತಾಂಬೂಲ ಜೋಡಿಸ್ಬೇಕಾದ್ರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇರಲಿ ಅಂತ ಹೇಳ್ಬಿಟ್ಟು ರಬ್ಬರ್ ಬ್ಯಾಂಡ್ಸ್ ಎಲ್ಲ ಹೊಸದೈತೆ, ಯಾರೂ ಮುಟ್ಟಿರಲ್ಲ, ಇದನ್ನ ಅಂಟು ಮುಂಟು ಆಗದೆ ಇರೋದನ್ನೇ ಯೂಸ್ ಮಾಡ್ತೀನಿ. ಸೊ ದಟ್ ಮೈಲಿಗೆ ಆಗಬಾರ್ದು ಅಂತ. ಸೆಕೆಂಡ್ ಒನ್ ಬಂದು ಈ ಕೋಲು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಕೈ ಕಟ್ಟೋಕ್ಕೆ ಬಿಂದಿಗೆಗೆ ಕಟ್ತೀವಲ್ಲ, ಸೊ ಅದಕ್ಕೆ ಯೂಸ್ ಆಗುತ್ತೆ. ಈ ಕೋಲನ್ನ ಕೂಡ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್ ಬಂದು ಈ ಪಂಚೆನೂ ಅಷ್ಟೇ ಒಗ್ದು ಎಲ್ಲ ನೀಟಾಗಿ ಫೋಲ್ಡ್ ಮಾಡಿಟ್ಟಿರ್ತೀನಿ. ಸೊ ದ್ಯಾಟ್ ಅದು ಒಂದು ಬ್ಯಾಕ್ ಡ್ರಾಪಿಗೆ ಯೂಸ್ ಮಾಡ್ತೀನಿ. ಇನ್ನೊಂದು ಲಕ್ಷ್ಮಿ ಕೆಳಗಡೆ ಪಂಚೆ ಹಾಕ್ಸ್ಬಿಟ್ಟು ಆಮೇಲೆ ಬಾಳೆದೆಲೆ ಇಟ್ಬಿಟ್ಟು ಆಮೇಲಿಂದ ಅಕ್ಕಿ ಹಾಕೋದಕ್ಕೆ ಯೂಸ್ ಮಾಡೋದಕ್ಕೆ ಅಂತ ವೈಟ್ ಪಂಚೆ ಒಂದು ಇಟ್ಕೊಂಡಿದ್ದೀನಿ, ಅದು ಒಂದಿದು. ನೆಕ್ಸ್ಟ್ ಬಂದು ಇದು ಬಂದು ಪೇಪರ್ಗಳು, ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಟ್ಟೆಗೆ ಇದರಲ್ಲಿ ವ್ರ್ಯಾಪ್ ಮಾಡಿ ಡೆಕೋರೇಷನ್ ಮಾಡೋಕ್ಕೆ ಅಂತ ಯೂಸ್ ಮಾಡ್ತೀನಿ. ಸೊ ಅದೊಂದು ಐಟಮ್ನು ಕೂಡ ಇದರಲ್ಲೇ ಪ್ರಿಸರ್ವ್ ಮಾಡಿಟ್ಟಿರ್ತೀನಿ. ಇನ್ನೆಲ್ಲ ಆದಮೇಲೆ ಇದು ಬಂದು ಲಕ್ಷ್ಮಿ ವೇಸ್ಟ್ ಬೆಲ್ಟ್.
ಇವಾಗ ಒಂದೊಂದು ಸೀರೆ ಲೈಕ್ ಮೈಸೂರು ಸಿಲ್ಕ್ ಎಲ್ಲ ಅಷ್ಟೊಂದು ದಪ್ಪ ಆಗೋದಿಲ್ಲ, ಸಣ್ಣನೇ ಇರುತ್ತೆ. ಅಂಥದಕ್ಕೆ ಈ ಥರ ಸಣ್ಣಗಿರೋದನ್ನ ಯೂಸ್ ಮಾಡ್ತೀನಿ. ಲೈಕ್ ಬಿಂದಿಗೆನೂ ತುಂಬ ಸಣ್ಣದು ಯೂಸ್ ಮಾಡಿದಾಗ ಇದೇ ಸಾಕಾಗುತ್ತೆ. ಒಂದೊಂದ್ಸತಿ ಏನಾಗುತ್ತೆ, ರೇಷ್ಮೆ ಸೀರೆಗಳೆಲ್ಲ ಹೆವಿ ಇರ್ತವೆ ಆಯಿತಾ, ತುಂಬ ವೆಯ್ಟ್ ಇರ್ತವೆ. ಅಂಥದ್ದಕ್ಕೆ ಈ ಥರದ್ದು ಯೂಸ್ ಮಾಡ್ತೀನಿ ಬೆಲ್ಟ್, ಸೊ ದಟ್ ಅದಕ್ಕೆ ಇಲ್ಲಿ ದಾರ ಕಟ್ಕೊಂಡ್ರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಅಂತ. ಆ್ಯಂಡ್ ನಿಮಗೆ ಇದ್ರದ್ದು ಯಾವುದ್ರದ್ದಾದ್ರೂ ಲಿಂಕ್ಸ್ ಬೇಕು ಅಂದರೆ ನಾನು ಸರ್ಚ್ ಮಾಡಿಲ್ಲ, ಯಾವ್ದಾದ್ರು ಆ್ಯಪ್ಸಲ್ಲಿ ಸರ್ಚ್ ಮಾಡಿ ಸಿಕ್ಕಿದ್ರೆ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಬಂದು ಈ ಮಣೆ, ಸಿಲ್ವರ್ ಕೋಟೆಡ್ ಮಣೆಗಳು. ಸೊ ಏನಕ್ಕಾದರೂ ಪೂಜೆಗೆ ಲೈಕ್ ಕಳಸ ಇಡೋದಕ್ಕೆ, ಇಲ್ಲ ಕೆಳಗಡೆ ಹೂವಿನ ಬುಟ್ಟಿ ಇಟ್ಟಾಗ ಅದ್ರ ಮೇಲೆ ಇಡೋದಕ್ಕೆ ಅಂತ ಯೂಸ್ ಆಗುತ್ತೆ. ಕೆಲವೊಂದು ಟೈಮ್ ಕಾಮಾಕ್ಷಿ ದೀಪ ಯೂಸ್ ಮಾಡಬೇಕಾಗುತ್ತೆ, ಆವಾಗಲೂ ಯೂಸ್ ಆಗುತ್ತೆ ಅಂತ ಈ ಥರದ್ದು 2 ಮಣೆ ತೊಗೊಂಡಿದ್ದೀನಿ. ಇನ್ನೊಂದು ಪ್ಯೂರ್ ಸಿಲ್ವರ್ದೇ ಒಂದು ಮಣೆ ಇದೆ ನನ್ನ ಹತ್ರ. ಅದರಲ್ಲಿ ಯೂಶಲಿ ಕಾಮಾಕ್ಷಿ ದೀಪ ಇಡ್ತೀನಿ, ಇದರಲ್ಲಿ ಏನಾದ್ರು ಫ್ಲವರ್ಸ್ ಇಡೋಕ್ಕೆ ಯೂಸ್ ಮಾಡ್ತೀನಿ. ಸೊ ಫ್ಲವರ್ ಬೌಲ್ನಿಂದ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಇನ್ನೇನಂತಾರೆ ಅಂದರೆ, ಇದನ್ನ ನೀರೊಳಗಡೆ ಎಜ್ಜಿ ಹಿಂಡಿದ್ರೆ ನೀವು ವೈಪಿಂಗ್ ಕ್ಲಾತಾಗಿ ಯೂಸ್ ಮಾಡ್ಬೋದು. ಇದು ಕೂಡ ಎಲ್ಲ ಸಪ್ರೇಟಾಗಿ ಇಟ್ಟಿರ್ತೀನಿ, ಜಸ್ಟ್ ಬಿಕಾಸ್ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಇದ್ರದ್ದು ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸೊ ನೀವು ನೋಡ್ಕೋಬೋದು. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಎಲ್ಲ ಮಾಡಬೇಕಾಗ್ತದೆ. ಆ್ಯಂಡ್ ನಾನು ಯಾವುದೂ ಮನೇಲಿ ಇರೋದನ್ನ ಯೂಸ್ ಮಾಡಲ್ಲ, ಎಲ್ಲರೂ ಹೊಸದು ಈ ಥರದ್ದೇ ಯೂಸ್ ಮಾಡ್ತೀನಿ. ಯಾಕಂದರೆ ಮನೇಲಿ ಯಾರ್ಯಾರೋ ಮುಟ್ಟಿರ್ತಾರೆ, ಸೊ ಅದು ಮೈಗೆ ಆಗುತ್ತೆ ಅಂತ ಯೂಶಲಿ ಈ ಥರ ಟೆಕ್ನಿಕ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಸತಿ ಹಬ್ಬಕ್ಕೆ ಅಂತ, ಪ್ರತಿ ವರ್ಷಕ್ಕೆ ಹಬ್ಬಕ್ಕೆ ಅಂತ ದುಡ್ಡು ಕೊಡ್ತಾರೆ ಅಲ್ವಾ, ಸೊ ಆ ದುಡ್ಡನ್ನ ಕೂಡ ಒಂದೊಂದು ಸ್ವಲ್ಪನ ತೆಗೆದು ಪ್ರಿಸರ್ವ್ ಮಾಡಿ ಇಟ್ಟಿರ್ತೀನಿ. ಸೊ ದಟ್ ನನಗೆ ಇದು ನನ್ನ ಬಜೆಟಿಗೆ ಹೋಗಿ ರೀಚ್ ಆದಮೇಲೆ ಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಗುವಂಥ ಯಾವ್ದಾದ್ರು ಒಂದು ಐಟಮ್ಸ್ನ ತೊಗೋತೀನಿ. ಅಂಥದ್ದೇ ಒಂದು ಕವರ್. ಪ್ರತಿ ವರ್ಷ ಹೊಸ ನೋಟ್ ತಂದುಕೊಡ್ತಾರೆ ನಮ್ಮ ಮಾವ ಬ್ಯಾಂಕಿಂದ. ಅದರಲ್ಲಿ ಸ್ವಲ್ಪ ನೋಟ್ಸ್ನ ಪ್ರಿಸರ್ವ್ ಮಾಡ್ತೀನಿ, ಲೈಕ್ 500ದು 5 ನೋಟ್ಸ್, 100ದು 1 ನೋಟ್, 10 ರೂಪೀಸ್ದು 1 ನೋಟ್, ಈ ಥರ ನೋಟ್ಸ್ನ ಪ್ರಿಸರ್ವ್ ಮಾಡೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಬೇಕಾಗಿರೋ ಸಿಲ್ವರ್ ಐಟಮ್ಸ್ನೂ ತೊಗೋಬೋದು. ಆ್ಯಂಡ್ ಇದನ್ನ ನಾನಂತೂ ಯಾವುದೇ ಬೇರೆ ಖರ್ಚುಗಳಿಗೆ ಅಂತ ಯೂಸ್ ಮಾಡಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಮಾತ್ರ ಇದನ್ನ ಡೆಡಿಕೇಟೆಡಾಗಿ ಯೂಸ್ ಮಾಡ್ತೀನಿ. ಆ್ಯಂಡ್ ಹಂಗೆ ಯೂಸ್ ಮಾಡಿ ತುಂಬ ಐಟಮ್ಸ್ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ದೇವ್ರ ಸಾಮಾನು ತೊಳೆಯೋಕ್ಕೆ ಅಂತಲೇ ಪಾತ್ರೆ ಯೂಸ್ ಮಾಡೋ ಸ್ಕ್ರಬ್ ಕೂಡ ಇಟ್ಕೊಂಡಿದ್ದೀನಿ. ಇನ್ನೆಲ್ಲ ಆದಮೇಲೆ ಈ ಬ್ಯಾಗ್ ತುಂಬ ಏನಿದೆ ಅಂದರೆ, ಒಂದು ಥ್ರೆಡ್ಸ್ಗಳಿದಾವೆ ಆಯಿತಾ, ನಿಮ್ಗೆ ಏನಕ್ಕಾದರೂ 5 ಎಳೆ ದಾರದಿಂದ ಲೈಕ್ ಅರ್ಶಿನದ ಕೊಂಬಿಗೆ ಇದು ಮಾಡಿ ಕಟ್ಟೋಕ್ಕೆ ಅಂತಲೇ ಬೇಕಾಗುತ್ತೆ 5 ಎಳೆ ದಾರ, ಅದನ್ನೊಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಆ್ಯಕ್ಚುಲಿ ಏನಕ್ಕೆ ಬೇಕಾಗುತ್ತೆ ಅಂದರೆ, ಕೆಲವೊಂದೊಂದು ಸತಿ ನೀವು ಸೊಂಟಕ್ಕೆ ಸೀರೆ ಕಟ್ಟಿದಾಗ ಬಿಗಿ ಬರದೇ ಇದ್ದಾಗ ಈ ದಾರ ಯೂಸ್ ಮಾಡ್ತೀನಿ. ಸೊ ಫೆವಿಕ್ವಿಕ್ಸ್ ಇಟ್ಕೊಂಡಿದ್ದೀನಿ, ಸೇಫ್ಟಿ ಪಿನ್ಸ್ ಇಟ್ಕೊಂಡಿದ್ದೀನಿ, ಆಮೇಲೆ ಈ ಥರ ಇದ್ರ ಪಿನ್ಸ್ಗಳು ಕೂಡ ಇಟ್ಕೊಂಡಿದ್ದೀನಿ, ಗುಂಡ್ ಪಿನ್ಗಳನ್ನೂ ಇಟ್ಕೊಂಡಿದ್ದೀನಿ. ಸೊ ದ್ಯಾಟ್ ಅದು ಇದಕ್ಕೆ ಯೂಸ್ ಆಗುತ್ತೆ, ಏನದು ಕೈ ಕಾಲಿಗೆ ಬ್ಲೌಸ್ ಸುತ್ತಕ್ಕೆ ಯೂಸ್ ಆಗುತ್ತೆ ಅಂತ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಎಲ್ಲನೂ ರೀಯೂಸ್ ಮಾಡ್ತೀನಿ. ಒಂದ್ಸತಿ ಯೂಸ್ ಮಾಡಿದ್ಮೇಲೆ ಇದೇ ಕವರ್ಗೆ ಹಾಕ್ತೀನಿ, ಯೂಸ್ ಮಾಡ್ತೀನಿ. ಈ ಥರ ದೊಡ್ಡ ಸ್ಯಾರಿ ಪಿನ್ಸ್ ಕೂಡ ಇಟ್ಕೊಂಡಿದ್ದೀನಿ, ಸೊ ದಟ್ ನೆಕ್ಸ್ಟ್ ಟೈಮಿಗೆ ರೀಯೂಸ್ ಆಗುತ್ತೆ ಅಂತ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಈ ಥರ ಲೈಟ್ಗಳು, ಈ ಥರ ಸ್ಟಿಕ್ಕು, ಆಮೇಲೆ ದೇವ್ರಿಗೆ ಯೂಸ್ ಮಾಡೋ ಬತ್ತಿಗಳನ್ನ ಕೂಡ ಇಟ್ಟಿದ್ದೀನಿ. ಆಮೇಲೆ ಏನದು ದೇವ್ರಿಗೆ ಅಂಥೇಳಿ ಚೌಲಿ ಕೂಡ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲನೂ ಒಂದೇ ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀನಿ, ಎಲ್ಲ ರೀಯೂಸ್ ಆಗ್ತಾ ಇರುತ್ತೆ, ಯಾವುದು ವೇಸ್ಟ್ ಆಗಲ್ಲ ಅನ್ನೋ ಥಾಟಲ್ಲಿ. ಸೊ ಇದು ಬಂದು ನನ್ನ ವರಮಹಾಲಕ್ಷ್ಮಿ ಹಬ್ಬದ್ದು ಈ ವರ್ಷಕ್ಕೆ ಯಾವ ಥರ ಯೂಸ್ ಮಾಡ್ತೀನಿ, ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅನ್ನೋದಕ್ಕೆ ಒಂದು ಟಿಪ್ಸ್ನ ನಿಮಗೆ ಕೊಟ್ಟಿದ್ದು. ಸೊ ನೆಕ್ಸ್ಟು ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಒಂದು ರಿಟರ್ನ್ ಗಿಫ್ಟನ್ನ ತರಿಸ್ಕೊಂಡಿದ್ದೀನಿ. ಕೆಲವೊಂದೊಂದು ಐಟಮ್ಸ್ ಕೂಡ ಬರೋದಿದೆ, ಬಟ್ ಇದನ್ನ ನಾನು ಒಂದನ್ನು ಮಾತ್ರ ತರಿಸ್ಕೊಂಡಿದ್ದೀನಿ. ಯಾವುದಂದರೆ ಇದು ಬಂದು ಈ ಸತಿ ಎಲ್ಲರಿಗೂ ಈ ಸತಿ ರಿಟರ್ನ್ ಗಿಫ್ಟ್ಗೆ ಅಂತ ಹೇಳಿ ಒಂದು ಮರ ತರಿಸಿದ್ದೀನಿ, ಶೋಕೇಶ್ ಐಟಮ್. ಸೊ ನಾನು ಇದನ್ನ ಅವ್ರು ಇಟ್ಕೊಂಡಾಗೆಲ್ಲ ನೀವು ಅವ್ರ ಥಾಟಲ್ಲಿ ಏನು ಬರಬೇಕು, ಇದನ್ನ ಇವ್ರ ಮನೆಯಿಂದ ಕೊಟ್ಟಿದ್ದಾರೆ, ಸೊ ಇದನ್ನ ಇವರೇ ಯೂಸ್ ಮಾಡ್ತಾರೆ ಅಂತ. ಆ್ಯಂಡ್ ಇದನ್ನ ಪ್ಯಾಕ್ ಮಾಡೋದಕ್ಕೂ ನನ್ನ ಹತ್ರ ಐಡಿಯಾಸ್ ಇದ್ದಾವೆ. ಸೊ ಆ ಥರ ಪ್ಯಾಕಿಂಗ್ ಯಾವ ಥರ ಪ್ಯಾಕ್ ಮಾಡಿ ಪ್ರೆಸೆಂಟ್ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ಯಾವ್ದಾದ್ರು ಒಂದು ಬ್ಲಾಗಲ್ಲಿ ಹೇಳ್ತೀನಿ. ಫಸ್ಟ್ ಡೆಕೋರೇಟಿವ್ ಐಟಮ್ ಬಂದು ಒಂದು ಮರದಲ್ಲಿ 2 ಓಪನಿಂಗ್ಸ್ ಇರುತ್ತೆ, ಇಲ್ಲಿ ಒಂದು ಅರ್ಶಿನ ಇನ್ನೊಂದು ಕುಂಕುಮ, ಈ ಥರ ಯೂಸ್ ಮಾಡ್ಕೊಳ್ಬೋದು. ಸೊ ಇದನ್ನ ಒಂದು ತರಿಸ್ಕೊಂಡಿದ್ದೀನಿ.
ಆ್ಯಂಡ್ ಇದನ್ನ ನಾನು ಯಾವುದೇ ಥರ ಆನ್ಲೈನ್ ಆ್ಯಪಿಂದ ತರಿಸ್ಕೊಂಡಿದ್ದಲ್ಲ. ನಮ್ಮಮ್ಮ ಈ ಸತಿ ಮುಂಬೈಗೆ ಹೋಗಿದ್ರು ಮುಂಬೈಗೆ ಹೋಗಿದ್ರು ಟ್ರಿಪ್ಗೆ ಅಂತೇಳಿ. ಅವ್ರು ಅಲ್ಲಿಗೆ ಹೋದಾಗ ನಂಗೆ ವೀಡಿಯೋ ಕಾಲ್ ಮಾಡಿದ್ರು ನಿಂಗೆ ಏನಾರು ಐಟಮ್ಸ್ ಬೇಕಂತ. ಆಮೇಲೆ ಅವರು ಒಂದು ಸಾಯಿಬಾಬನ ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ಇದು ಅವ್ರ ಕಣ್ಣಿಗೆ ಕಾಣಿಸ್ತಂತ. ಆಮೇಲೆ ಸಡನ್ನಾಗಿ ಫೋನ್ ಮಾಡಿದ್ರು, ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ರಿಟರ್ನ್ ಗಿಫ್ಟ್ ಪ್ಲ್ಯಾನ್ ಮಾಡಿದ್ಯಾ ಅಂತ. ನಾನು ಮುಂಚೆ ಎಲ್ಲ ನಮ್ಮ ಅಮ್ಮನ ಹತ್ರ ಹೇಳ್ತಾ ಇದ್ದೆ, ಏನು ಕೊಡೋದು ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಈ ಬ್ಲೌಸ್ ಪೀಸ್ ಲಾಸ್ಟ್ ಟೈಮ್ ಏನು ಮಾಡಿದ್ದೆ ಅಂದರೆ ಅದ್ರ ಪಿಕ್ಚರ್ ಅಪ್ಲೋಡ್ ಮಾಡ್ತೀನಿ, ಒಂದು ಬ್ಲೌಸ್ ಪೀಸ್ಗೆ ಒಂದು ಬಳೆ ಇದೆಲ್ಲ ಹಾಕಿ ಇನ್ನೊಂದು ಥರ ಡೆಕೋರೇಷನ್ ಮಾಡಿಕೊಡ್ತಿದ್ದೆ. ಈ ಸತಿ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಮಮ್ಮ ಹೇಳಿದ್ರು ಡ್ರೈ ಫ್ರೂಟ್ಸ್ ಹಾಕ್ಕೊಡು ಅಂತ. ಅಯ್ಯೋ ಡ್ರೈ ಫ್ರೂಟ್ಸ್ ಎಲ್ಲ ಸರಿ ಹೋಗುತ್ತಾ ಹೆಂಗೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಲೈಕ್ ಸಿಟಿ ಕಡೆಗೆ ಏನಾದ್ರು ಡೆಕೋರೇಟಿವ್ ಆಗಿ ಮಾಡಿದ್ರೆ ಓಕೆ, ಇಲ್ಲಿಗೆ ಆದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ನಾವು ಯಾವ ಥರ ಮಾಡಬೇಕು, ಯಾಕಂದರೆ ಎಲ್ಲ ಶಾಸ್ತ್ರೋಕ್ತವಾಗಿ ಆಗಬೇಕು. ಸೊ ಅದಕ್ಕೋಸ್ಕರ ನಮ್ಮಮ್ಮ ಅಂತ ಇದ್ರು ಡ್ರೈ ಫ್ರೂಟ್ಸ್ ಕೊಡು ಅಂತ. ಸರಿ ಆಯ್ತು ಬಿಡು ನೋಡೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದೆ. ಡ್ರೈ ಫ್ರೂಟ್ಸ್ ಕೊಡೋದ ಬೇಡವಾ, ಇನ್ನೂ ಏನಾದರೂ ಮಾಡ್ಬೋದಾ ಅಂತ ತುಂಬ ವೀಡಿಯೋಸ್ನ ಸರ್ಚ್ ಮಾಡ್ತಾ ಇದ್ದೆ ಆಯಿತಾ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಏನೇನು ಕೊಡಬೇಕು ಅಂತ. ಎಲ್ಲನೂ ಹೆಂಗಾಗ್ತಾಯಿತ್ತು ಅಂದರೆ ಅದು ಬಜೆಟ್ ಮೀರಿ ಹೋಗ್ತಾಯಿತ್ತು. ಸೊ ನನಗೆ ಎವ್ರಿಥಿಂಗ್ ಶುಡ್ ಬಿ ಅಂಡರ್ ಬಜೆಟ್. ನಾನು ಜಾಸ್ತಿ ಖರ್ಚು ಮಾಡಲ್ಲ ಅಂತ ಹೇಳಲ್ಲ, ಖರ್ಚು ಮಾಡ್ತೀನಿ, ಬಟ್ ನನಗೆ ಬಜೆಟಲ್ಲಿ ಆಗಬೇಕು. ಯಾಕಂದರೆ ಕೊಟ್ಟರೆ ಎಲ್ಲರಿಗೂ ಕೊಡಬೇಕು, ನೀಟಾಗಿ ಕೊಡಬೇಕು. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋದು ಅಂತ. ನಮ್ಮಮ್ಮ ಏನೋ ಗೊತ್ತಿಲ್ಲ, ಸಾಯಿಬಾಬನ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಅವ್ರಿಗಿದು ಕಣ್ಣಿಗೆ ಬಿದ್ದಿದೆ. ಸೊ ಇದು ಬಾಬಂದೇ ಬ್ಲೆಸ್ಸಿಂಗ್ಸ್ ಅಂತ ನಾನು ಅನ್ಕೋತೀನಿ. ಈ ಗಿಫ್ಟ್ ಬಂದಿರೋ ಶಿರ್ಡಿಯಿಂದ ಆಗಿರೋದ್ರಿಂದ ಇಲ್ಲಿ ಯಾರ್ಯಾರಿಗೆ ತಾಂಬೂಲ ಸಿಗುತ್ತೋ ಎಲ್ಲರಿಗೂ ಬಾಬಂದು ಆಶೀರ್ವಾದ ಸಿಗುತ್ತೆ ಅಂತ. ಸೊ ಇದು ನಮ್ಮಮ್ಮ ಶಿರ್ಡಿಗೆ ಹೋದಾಗ ನನಗೋಸ್ಕರ ಅಂತ ತಂದಿರೋದು. ಸೊ ನಾನು ಇಷ್ಟು ಪೀಸ್ ಕ್ವಾಂಟಿಟಿ ಬೇಕಾಗುತ್ತೆ ಅಂದಾಗ ಅವ್ರ ಹತ್ರ ಇರಲಿಲ್ಲ. ಮತ್ತು ಬೆಳಿಗ್ಗೆ ತಂದುಕೊಡ್ತೀನಿ, ಆಲ್ರೆಡಿ 11 o'clock ಆಗಿತ್ತು. ನಮ್ಮಮ್ಮ ನಂಗೆ ಫೋನ್ ಮಾಡಿದಾಗ ಇಲ್ಲ ಅಂತಿದ್ದಾರೆ, ಏನು ಮಾಡೋಣ ಅಂತ. ಅವ್ರು ಹೇಳಿದ್ರಂತೆ ಬೆಳಗ್ಗೆ 6 o'clockಗೆ ಬರ್ತೀನಿ ತೊಗೊಂಡು ಆವಾಗ ಕೊಡ್ತೀನಿ ಅಂತ. ಸೊ ಬಾಬನ ಆಶೀರ್ವಾದ ಸಿಕ್ಕಿದೆ. ಇದು ಒಂದು ರಿಟರ್ನ್ ಗಿಫ್ಟ್ ನಾನು ಈ ಸತಿ ತಂದಿರೋದು. ಆಮೇಲೆ ಈ ಸತಿ ಇನ್ನೂ ಒಂದು ತಂದಿದ್ದಾರೆ ನಮ್ಮಮ್ಮ, ಡೋರ್ಗೆ ಹಾಕೋದು ಹ್ಯಾಂಗಿಂಗ್ಸ್ ಥರ. ಸೊ ಇದು ನೋಡಿ, ಇದು ಆ್ಯಕ್ಚುಲಿ ಯಾವ ಥರ ಅಂದರೆ ಈ ಲೈಟ್ ಬರುತ್ತೆ ಕೆಳಗಡೆ. ನನಗೊಂದು ಅಂತೆಲ್ಲ ನನಗೆ ಅಂತ ತಂದಿದ್ರು ಆ ಮಮ್ಮಿ ಇದನ್ನ. ಸೊ ನೋಡಿ ಇದು ಈ ಥರ ಲೈಟ್ ಬರುತ್ತೆ ಈ ಥರ. ಸೊ ಲೈಟಿಂಗ್ಸ್ ಬರುತ್ತಾ ಇದರಲ್ಲಿ. ಸೊ ಅದಕ್ಕೋಸ್ಕರ ಇದನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕು ಅಂಥೇಳಿ ನಮ್ಮಮ್ಮ ತಂದುಕೊಟ್ಟಿದ್ದಾರೆ. ಹೋಪ್ಸು ಈ ಸತಿ ಡಿಫ್ರೆಂಟಾಗಿ ಡೆಕೋರೇಷನ್ನ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಈ ಬ್ಲಾಗ್ನ ಇದನ್ನು ಅಲ್ಲಿಗೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂದರೆ ದೇವ್ರ ಮನೆ ಬಾಗಿಲಿಗಂತೂ ಪಕ್ಕ ಹಾಕ್ತೀನಿ ಈ ಸತಿ ಇದನ್ನ. ಸೊ ಇದು ಬಂದ. ಇನ್ನು ಇದೆಲ್ಲ ಆದಮೇಲೆ ಇದು ಬ್ಯಾಗ್ ತುಂಬ ಬರೀ ರಿಟರ್ನ್ ಗಿಫ್ಟ್ಸ್ ಇದೆ. ಈ ಬ್ಯಾಗಲ್ಲಿ ಇನ್ನೊಂದು ಐಟಮ್ ಇದೆ, ಅದು ಬಂದು ಬ್ಲೌಸ್ ಪೀಸ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುತ್ತೈದೆಯರಿಗೆ ಅಂತ ಹೇಳಿ ಲೈಕ್ ಬಳೆ ಮತ್ತು ಬ್ಲೌಸ್ ಪೀಸ್ ಎಲ್ಲರೂ ಕೊಡ್ತಾರೆ. ಸೊ ಅದರಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ, ಅದನ್ನ ನಾನು ಕೊಡ್ತೀನಿ, ಎಷ್ಟಾದರೂ ಆಗಲಿ ಏನಾದರೂ ಆಗಲಿ. ಸೊ ಅದರಲ್ಲಿ ಇದು ಬಂದು ಫಸ್ಟ್ ಒನ್ ಬ್ಲೌಸ್ ಪೀಸ್ಗೆ ಇದು ಬಂದು ಒಂದಕ್ಕೆ 20 rupees ಏನೋ ಆಯಿತು. ನಾನು ಸ್ಟೋರ್ ಕೂಡ ನಿಮಗೆ ತೋರಿಸಿದ್ದೀನಿ ಬ್ಲಾಗಲ್ಲಿ. ಸೊ ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಈ ಥರ ಇದೆ ಬ್ಲೌಸ್ ಪೀಸ್. ಆ್ಯಂಡ್ ನಾನು ಚಿಕ್ಕಪೇಟೆಗೆ ಹೋದಾಗ ಹೇಳೋದಿಷ್ಟೇ, ನೀವು ಯಾರಾದರೂ ಬ್ಲೌಸ್ ಪೀಸ್ ತೊಗೋತಿದ್ದೀರಾ ಅಂದರೆ ದಯವಿಟ್ಟು ಮೆಷರ್ಮೆಂಟ್ ಮಾಡಿ ತೊಗೊಳ್ಳಿ. 1 ಮೀಟರ್ ಕೊಟ್ಟರೆ ಎಲ್ಲರಿಗೂ ಯೂಸ್ ಆಗುತ್ತೆ. ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ನೀವು ಮೆಷರ್ ಮಾಡ್ದಲ್ಲೇ ಹಾಗೆ ತೊಗೊಂಡ್ಬಿಟ್ರೆ ಅವ್ರು ಮೋಸ ಮಾಡಿಬಿಡ್ತಾರೆ, ಪಕ್ಕ ಮಾಡ್ತಾರೆ. ಸೊ ಅವರಿಗೂ ಸೇಲ್ಸ್ ಆಗಬೇಕಾಗಿರತ್ತೆ. ಸೊ ಅವರಿಗೆ ಬೇರೆ ಆಪ್ಷನ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ನಮಗೆ ಮಂಗ ಮಾಡಿ ಕಳಿಸ್ತಾರೆ. ಸೊ ನೀವು ಹೋದಾಗ ಫಸ್ಟ್ ಕೆಲಸ ನೀವು ಮಾಡಬೇಕಾಗಿರೋದು, ನೀವು ಬ್ಲೌಸ್ ಪೀಸ್ ಫೈನಲ್ ಮಾಡಿದ್ಮೇಲೆ ಅದನ್ನ ಚೆಕ್ ಮಾಡಿಸ್ಬೇಕು, ಅದು 1 ಮೀಟರ್ ಇದೆಯಾ ಇಲ್ವಾ ಅಂತ. 1 ಮೀಟರ್ ಇದೆ ಅಂದರೆ ಮಾತ್ರ ತೊಗೊಳ್ಳಿ, ಸೊ ದಟ್ ಎಲ್ಲರಿಗೂ ಬ್ಲೌಸ್ ಹೊಲಿಸ್ಕೊಳ್ಳೋಕ್ಕೆ ಆಗತ್ತೆ. ಸೆಕೆಂಡ್ ಥಿಂಗ್ ಬಂದು ಬಳೆ. ಇದನ್ನು ಮಾತ್ರ ನಾನು ಆನ್ಲೈನಲ್ಲಿ ಪ್ರಿಫರ್ ಮಾಡಲ್ಲ ಆಯಿತಾ. ಯಾಕೆ ಅಂತಲೂ ಹೇಳ್ಬಿಡ್ತೀನಿ, ನನಗೇನೋ ಆನ್ಲೈನಲ್ಲಿ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಸೊ ಫಸ್ಟ್ ಥಿಂಗ್ ಬಂದು ಈ ಥರ ಅವರೇ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಗೈಸ್. ಸೊ ನೀವೇನಕ್ಕೂ ಖರ್ಚು ಮಾಡೋದು ಬೇಡ, ಏನಕ್ಕೂ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸೊ ಅವರು ಈ ಥರ ಅರಿಶಿನ, ಕುಂಕುಮ, ಅಡಿಕೆ ಪಟ್ಟಣ, ಬಳೆ ಇಷ್ಟು ಸೇರಿ ಪ್ಯಾಕ್ ಮಾಡಿದ್ದಾರೆ. ಸೊ ನೀವು ಯಾವುದಕ್ಕೂ ತಲೆ ಕಟ್ಸ್ಕೊಳ್ಳೋದಾಗಲಿ ಏನೂ ಮಾಡೋದು ಬೇಡ. ಸೊ ನೀವೇನಿದ್ರು ನಂದು ಇಷ್ಟೆಲ್ಲ ಆದಮೇಲೂ ನಾನು ಡೆಕೋರೇಷನ್ನ ಪ್ಲ್ಯಾನ್ ಮಾಡಿದ್ದೀನಿ. ಆ ಥರನೇ ತಾಂಬೂಲ ಪ್ಯಾಕಿಂಗ್ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ, ಇನ್ನೆರಡು ಬ್ಲಾಗಲ್ಲಿ ಅದನ್ನ ತೋರಿಸ್ಕೊಡ್ತೀನಿ. ಸೊ ಎಪಿಸೋಡ್ 3 ಆಫ್ ವರಮಹಾಲಕ್ಷ್ಮಿ ಹಬ್ಬ ಪ್ರಿಪ್ರೇಷನ್ ಏನಾಗಿರುತ್ತೆ ಅಂದರೆ
ಹೌ ಟು ಪ್ಯಾಕ್ ತಾಂಬೂಲಾಸ್ ಇದನ್ನ ಹೇಳ್ಕೊಡ್ತೀನಿ. ಸೊ ಈ ಥರದ್ದು ನನಗೆ ಎಷ್ಟು ಬೇಕೋ ಅಷ್ಟನ್ನು ತಂದಿದ್ದೀನಿ. ಇನ್ನು ನೀವು ಇದ್ರ ಪ್ರೈಸ್ ಕೇಳೋದಾದರೆ ಇದು ಬಂದು 1 ಡಜನ್ ಏನೋ ಇರುತ್ತೆ, 200 ರುಪೀಸ್. ಎಲ್ಲ ಪ್ಯಾಕ್ ಮಾಡಿ ಅವರೇ ಕೊಡ್ತಾರೆ. ಸೊ ಅದನ್ನು ನಾನು ಸತಿ ತಂದಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಸೊ ನೆಕ್ಸ್ಟ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ವಿಲ್ ಬೇಸಿಕಲಿ ಬಿ ಏನೇನು ಡೆಕೋರೇಟಿವ್ ಐಟಮ್ಸ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತರಿಸಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದು ದಟ್ ಟು ಅಂಡರ್ ಬಜೆಟ್. ನಿಮ್ಗೆ ಯಾರಿಗಾದ್ರು ಯೂಸ್ಫುಲ್ ಆಗಿ ಹೆಲ್ಪ್ಫುಲ್ ಆದರೆ ಈ ವ್ಲಾಗ್ನ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಡೆಕೋರೇಟಿವ್ ಐಟಮ್ಸ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.